ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪೆರಿಫೆರಲ್ ರಿಂಗ್ ರಸ್ತೆ PRR2 ಭೂ ಮಾಲೀಕರು ಈ ಒಂದು PRR ರಸ್ತೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾವ ರೀತಿ ಈ ಒಂದು ಭೂ ಮಾಲೀಕರು ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ಲರೂ ನೋಡ್ಕೊಂಡು ಬರೋಣ ಅಲ್ಲ ಫ್ರೆಂಡ್ಸ್, ಬನ್ನಿ. ರಿಂಗ್ ರೋಡ್ 2 ಯೋಜನೆಗಳು ಭೂ ಮಾಲೀಕರಿಗೆ ಅನಿಶ್ಚಿತೆಯನ್ನು ಹೆಚ್ಚಿಸುತ್ತದೆ. BDA PRR2 ಪುನರ್ಜೀವನವು ಹಿನ್ನಡೆಯನ್ನು ಎದುರಿಸುತ್ತಿದೆ. ಆಸ್ತಿ ಮಾಲೀಕರು ವಿಳಂಬವಾದ ಸ್ವಾಧೀನ ಕಾನೂನು ಬದ್ಧತೆ, ಹಳತಾದ ಪರಿಹಾರ ದರಗಳು ಮತ್ತು ಯೋಜನೆಯಲ್ಲಿ ಅಧಿಕೃತ ಲೋಪಗಳ ಪ್ರಶ್ನೆ. ಹಲವಾರು ಪ್ರಯತ್ನಗಳ ಹೊರತಾಗಿಯೂ ಹೆಚ್ಚು ವಿಳಂಬವಾಗಿದೆ. ಪೆರಿಫೆರಲ್ ರಿಂಗ್ ರಸ್ತೆ ಇನ್ನು ಪ್ರಾರಂಭವಾಗಿಲ್ಲ. ಆದಾಗ್ಯೂ ಈಗ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅವಧಿಯಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಪ್ರಸ್ತಾಪಿಸಿದ PRR2 ಅನ್ನು ಪುನರ್ಜೀವನಗೊಳಿಸಲು ನಿರ್ಧರಿಸಿದೆ. ಆದಾಗ್ಯೂ ಈ ಕ್ರಮವು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ 9 ಹಳ್ಳಿಗಳ ಮಾಲೀಕರು, ನಿವೇಶನದಾರರು ಮತ್ತು ನಿವಾಸಿಗಳಲ್ಲಿ ಪ್ರತಿರೋಧವನ್ನು ಉಂಟುಮಾಡಿದೆ. 2 ದಶಕಗಳಷ್ಟು ಹಳೆಯದಾದ ಯೋಜನೆಯಾದ ಈ ಯೋಜನೆಗೆ ಆರಂಭಿಕ ಅಧಿಸೂಚನೆಯನ್ನು ಡಿಸೆಂಬರ್ 2005ರಲ್ಲಿ ಹೊರಡಿಸಲಾಯಿತು. 20 ವರ್ಷಗಳ ಹಿಂದೆ ವಿನ್ಯಾಸಗೊಳಿಸಿ ಯೋಜಿಸಲಾದ ಈ ಯೋಜನೆಯು ಬೈಲಕೋಟೆನಹಳ್ಳಿ, ಡೊಂಬರಹಳ್ಳಿ, ಗಂಗಗೊಂಡನಹಳ್ಳಿ, ಕೆಜಿಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ವಡ್ಡರಹಳ್ಳಿ, ಕದರನೇಹಳ್ಳಿ, ಹಾರೋಕ್ಯಾತನಹಳ್ಳಿ ಮತ್ತು ಸಿದ್ದನವಸಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಆದಾಗ್ಯೂ ಅಂದಿನಿಂದ ಅನೇಕ ಜನರು ಈ ಪ್ರದೇಶಗಳಲ್ಲಿ ಫ್ಲಾಟ್ಗಳನ್ನು ಖರೀದಿಸಿ ಮನೆಗಳನ್ನು ನಿರ್ಮಿಸಿದ್ದಾರೆ. ಯೋಜನೆಯ ಹಠಾತ್ ಪುನರುಜ್ಜೀವನವು ಅವರಿಗೆ ಪ್ರಮುಖ ಕಾಳಜಿಯಾಗಿದೆ. ಭೂ ಮಾಲೀಕರು ತಮ್ಮ ಕಳವಳಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮ ಜೀವಮಾನದ ಉಳಿತಾಯವನ್ನು ಭೂ ಖರೀದಿ ಮತ್ತು ಮನೆ ನಿರ್ಮಾಣದಲ್ಲಿ ಹೂಡಿಕೆ ಮಾಡಿದ್ದ ಹಲವಾರು ನಿವಾಸಿಗಳು ಮತ್ತು ಆಸ್ತಿ ಮಾಲೀಕರು ಈಗ ಸಂಕಷ್ಟದಲ್ಲಿದ್ದಾರೆ. ಅನೇಕರು ಸಾಲಗಳನ್ನು ಪಡೆದುಕೊಂಡಿದ್ದರೂ ಪೂರ್ವಜರ ಆಸ್ತಿಗಳನ್ನು ಮಾರಿ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಈ ಪ್ರದೇಶಗಳಲ್ಲಿ ಸ್ಥಾನ ಪಡೆಯಲು ಬಳಸಿದ್ದರು. ಈ ಪ್ರದೇಶಗಳಲ್ಲಿ ಪ್ರಸ್ತುತ 150ಕ್ಕೂ ಹೆಚ್ಚು ಲೇಔಟ್ಗಳು ಮತ್ತು ಸುಮಾರು 40,000 ಮನೆಗಳಿವೆ. ಇತ್ತೀಚೆಗೆ ನಿವಾಸಿಗಳು, ಸೈಟ್ ಮಾಲೀಕರು ಮತ್ತು ಭೂ ಮಾಲೀಕರ ಗುಂಪು ಯೋಜನೆಯ ವಿರುದ್ಧ ಅರ್ಜಿ ಸಲ್ಲಿಸಲು BDA ಕಚೇರಿಯಲ್ಲಿ ಜಮಾಯಿಸಿತು. ತಮ್ಮ ಕುಂದುಕೊರತೆಗಳನ್ನು ವ್ಯಕ್ತಪಡಿಸಿದರು. ಸ್ವಾಧೀನಕ್ಕಾಗಿ ಸರ್ವೆ ಸಂಖ್ಯೆಗಳನ್ನು ನಿರ್ಬಂಧಿಸುವ ಮೊದಲು ಅಧಿಸೂಚನೆಯನ್ನು ಹೊರಡಿಸಬೇಕಾಗಿತ್ತು ಎಂದು ನಿವಾಸಿಗಳು ವಾದಿಸುತ್ತಾರೆ. ಹೊಸದನ್ನು ಸಹ ಅವರು ಎತ್ತಿ ತೋರಿಸುತ್ತಾ, ಭೂಸ್ವಾಧೀನ 2013ರ ಕಾಯ್ದೆಯು 2 ವರ್ಷಗಳಿಂದ ಜಾರಿಯಲ್ಲಿದ್ದು, ಹಳೆಯದಾದ 1894ರ ಭೂಸ್ವಾಧೀನ ಕಾಯ್ದೆಯ ಬದಲಿಗೆ BDA ಈಗ ನೋಟಿಸ್ ನೀಡಿದೆ. ಹಳೆಯ ಕಾನೂನಿನಡಿಯಲ್ಲಿ ಪ್ರಾರಂಭಿಸಲಾದ ಯೋಜನೆಗಳನ್ನು ನಿಗದಿತ ಸಮಯದೊಡನೆ ನೀಡದಿದ್ದರೆ ಅಥವಾ ಕಾರ್ಯಗತಗೊಳಿಸದಿದ್ದರೆ ಹಳೆಯ ನಿರ್ಬಂಧಗಳ ಅಡಿಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಕಾನೂನು ತಜ್ಞರು ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳು ಸ್ಥಾಪಿಸಿವೆ. BDAಯ ಸೆಕ್ಷನ್ 27ರ ಅಡಿಯಲ್ಲಿ ವಿಸ್ತೃತ ಅವಧಿಗೆ ವಿಳಂಬವಾದ ಯೋಜನೆಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಪರಿಗಣಿಸಲಾಗಿರುವುದರಿಂದ ಭೂ ಮಾಲೀಕರು ಯೋಜನೆಯನ್ನು ಅಧಿಕೃತವಾಗಿ ರದ್ದುಗೊಳಿಸಬೇಕು ಮತ್ತು ಅವರ ಆಸ್ತಿಗಳಿಗೆ ಕ್ಲಿಯರೆನ್ಸ್ ಪ್ರಮಾಣ ಪತ್ರಗಳನ್ನು ನೀಡಬೇಕು ಎಂದು ಒತ್ತಾಯಿಸುತ್ತಾರೆ. ಸಿದ್ದೇಗೌಡ, ಒಬ್ಬ ನಿವಾಸಿ, ಹೇಳಿದರು. ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು 20 ವರ್ಷಗಳ ಹಿಂದೆ ಕಲ್ಪಿಸಲಾದ ಪೆರಿಫೆರಲ್ ರಿಂಗ್ ರೋಡ್ 2 ಯೋಜನೆಯ 73 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು 2560 ಎಕರೆ ಭೂಮಿ ಅಗತ್ಯವಿದೆ. ಮೊದಲ ಹಂತದಲ್ಲಿ 1800 ಎಕರೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. 2028ರಲ್ಲಿ ಹೆಚ್ಚುವರಿ 600 ಎಕರೆಗಳಿಗೆ ಪ್ರಾಥಮಿಕ ಅಧಿಸೂಚನೆಯನ್ನು ನೀಡಲಾಯಿತು. ಆರಂಭಿಕ 1800 ಎಕರೆಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಪ್ರಸ್ತುತ ನಡೆಯುತ್ತಿದೆ. ಹೊಸೂರು ರಸ್ತೆಯಿಂದ ತುಮಕೂರು ರಸ್ತೆಗೆ ನೇರ ಸಂಪರ್ಕವನ್ನು ಒದಗಿಸಲು PRR2 ಅನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ಇದು ನೈಸ್ ರಸ್ತೆಗೆ ಸಮಾನಾಂತರವಾಗಿ ಚಲಿಸುತ್ತದೆ. ಇತ್ತೀಚೆಗೆ ಅಧಿಸೂಚನೆಗೊಂಡ ಸರ್ವೆ ಸಂಖ್ಯೆಗಳು ಈ ಯೋಜನೆಯ ಭಾಗವಾಗಿದ್ದು, ಇದು BMTC ಬಸ್ ಡಿಪೋ ಮತ್ತು ಟ್ರಕ್ ಟರ್ಮಿನಲ್ ಅನ್ನು ಅದರ ವಿನ್ಯಾಸದೊಳಗೆ ಸೇರಿಸಲು ಯೋಜಿಸಿದೆ. 2005ರ ಅಧಿಸೂಚನೆಯ ಹೊರತಾಗಿಯೂ ಪೀಡಿತ ಪ್ರದೇಶಗಳಲ್ಲಿ ಲೇಔಟ್ಗಳನ್ನು ಹೇಗೆ ಅನುಮೋದಿಸಲಾಗಿದೆ ಮತ್ತು ವಸತಿ ಫ್ಲಾಟ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ನಿವಾಸಿಗಳು ಈಗ ಪ್ರಶ್ನಿಸುತ್ತಿದ್ದಾರೆ.
PRR2 ಅಧಿಸೂಚನೆಯ ನಂತರ ಈ ಸರ್ವೆ ಸಂಖ್ಯೆಗಳಲ್ಲಿ ಲೇಔಟ್ಗಳನ್ನು ರಚಿಸಲು ಯಾರು ಅನುಮತಿ ನೀಡಿದರು? ಈ ಸರ್ವೆ ಸಂಖ್ಯೆಗಳನ್ನು ಏಕೆ ನಿರ್ಬಂಧಿಸಲಾಗಿಲ್ಲ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಮ್ಮಂತಹ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳು ಬಳಲುತ್ತಿದ್ದಾರೆ ಎಂದು ಬೈಲಕೋಟೆನಹಳ್ಳಿಯ ನಿವಾಸಿ ರಮೇಶ್ ಹೇಳಿದರು. ನಾವು ನಮ್ಮ ಜೀವಮಾನದ ಉಳಿತಾಯವನ್ನು ಹೂಡಿಕೆ ಮಾಡಿ ಸರಿಯಾದ ವಿದ್ಯುತ್ ಮತ್ತು ನೀರಿನ ಸಂಪರ್ಕದೊಂದಿಗೆ ಮನೆಗಳನ್ನು ನಿರ್ಮಿಸಿದ್ದೇವೆ. PRR2ಗಾಗಿ ಭೂಮಿಯನ್ನು ಕಾಯ್ದಿರಿಸಿದ್ದರೆ ಇದನ್ನು ಹೇಗೆ ಅನುಮತಿಸಲಾಯಿತು? ಇತ್ತೀಚೆಗೆ ಸಹ ನಾವು ಆಸ್ತಿ ತೆರಿಗೆಯನ್ನು ಪಾವತಿಸಿದ್ದೇವೆ ಎಂದು ಲಕ್ಷ್ಮೀಪುರದ ಶಿವು ವಿಷಾದಿಸಿದರು. ಈ ಪ್ರದೇಶಗಳು ಗಮನಾರ್ಹ ಅಭಿವೃದ್ಧಿಯನ್ನು ಕಂಡಿವೆ ಎಂದು ಅನೇಕ ನಿವಾಸಿಗಳು ಗಮನ ಸೆಳೆದಿದ್ದಾರೆ. 2005-6ರಲ್ಲಿ ಈ ಪ್ರದೇಶದಲ್ಲಿ 30-40 ಸೈಟ್ ಸುಮಾರು 4 ಲಕ್ಷ ವೆಚ್ಚವಾಗಿದೆ. ಇಂದು ಇದರ ಮೌಲ್ಯ 40-50 ಲಕ್ಷಗಳ ನಡುವೆ ಇದೆ. ಹಳೆಯ ಕಾನೂನಿನ ಅಡಿಯಲ್ಲಿ ಹಳೆಯ ದರಗಳಲ್ಲಿ ಪರಿಹಾರವನ್ನು ಹೇಗೆ ನೀಡಬಹುದು ಎಂದು ನಿವಾಸಿ ಉಮಾ ಪ್ರಶ್ನಿಸಿದರು. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.